ನಿಮ್ಮ ಹೆಲ್ಪ್ ತೊಗೊತಿಲ್ಲ ಅಂತ ನನಗೆ ದುರಂಕಾರ ಅನ್ಕೋಬೇಡಿ. ಅದಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಇದಕ್ಕೆ ಹೇಗೋ ಹೊಂದಿಸ್ಕೋತೀನಿ. ಪ್ಲೀಸ್ ಅದಕ್ಕೆ ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬನ್ನಿ ಅದಕ್ಕೆ ಹೋಗೋಣ. ಅಣ್ಣ ಒಬ್ಬನೇ ಕಾಯ್ತಿರ್ತಾನೆ. ಲಕ್ಷ್ಮಿ, ಕನಸುಗಳನ್ನ ಮಣ್ಣು ಮಾಡಿ ಯಾರ್ದೂ ಮನೇಲಿ ಉಳಿಯೋದಕ್ಕಿಂತ ಎಷ್ಟೇ ಕಷ್ಟ ಆದರೂ ನನ್ನ ಇಷ್ಟದ ಜೀವನ ಬದುಕ್ತೀನಿ ಅನ್ನೋದೇ ಬೆಟರ್. ಬನ್ನಿ ಅದಕ್ಕೆ. ಅಮೃತ ಅವ್ರೆ, ರೂಮ್ ನೋಡಿದ್ರಾ? ನೋಡಿದೆ. ಲಕ್ಕಿ ಅಲ್ಲಿರೋಕ್ಕೇನು ಪ್ರಾಬ್ಲಮ್ ಇಲ್ಲ ತಾನೆ? ಅಲ್ಲಿ ಹುಡುಗಿರೆಲ್ಲ ಹೇಗೆ? ಅಣ್ಣ ಅದು ಸಂಜೀವ್ ಅವರೇ, ಇವಳ ರೂಮ್ಮೇಟ್ಸ್ ಎಲ್ಲ ತುಂಬ ಒಳ್ಳೆಯವರು. ರೂಮ್ ಕೂಡ ದೊಡ್ಡದಾಗೇ ಇದೆ. ಎಲ್ಲರಿಗೂ ಸಪ್ರೇಟ್ ಕಾಟ್ಸ್. ಆಮೇಲೆ ಅಟ್ಯಾಚ್ ಬಾತ್ರೂಮ್ ಇದೆ ಅಂತ ಕೂಡ ಹೇಳಿ. ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಈಗ ನಿನಗೆ ಸಮಾಧಾನ ಆಯ್ತಾ? ನೀನು ಇಲ್ಲಿರ್ಬೇಕಾದ್ರೆ ನನಗೆ ಹೇಗೆ ಸಮಾಧಾನ ಆಗತ್ತೆ ಲಕ್ಕಿ? ಅಣ್ಣ ಅದಕ್ಕೆ ಹೇಳಿದ್ ಕೇಳಿಸ್ಕೊಂಡೆ ಅಲ್ವಾ? ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ. ನೀನು ಆರಾಮಾಗಿ ಹೋಗು. ಚಿಕ್ಕಪ್ಪ ಕೇಳಿದ್ರೆ ನಾನು ಏನು ಹೇಳಿ ಲಕ್ಕಿ? ಅಪ್ಪಂಗೆ ನಾನೇ ನಿಜ ಹೇಳ್ತೀನಿ, ಆದರೆ ಈಗಲ್ಲ. ಈ ನಿಜಾನ ನಾನೇ ಅರ್ಗಿಸ್ಕೊಳಕ್ಕಾಗ್ತಾಯಿಲ್ಲ ಲಕ್ಕಿ. ಇನ್ನು ಅವ್ರನ್ನ ಹೆಂಗೆ ಅರ್ಗಿಸ್ಕೊಂತಾರೋ ಗೊತ್ತಿಲ್ಲ. ಕಷ್ಟ ಆದರೂ ಒಪ್ಕೊಳ್ಳೇಬೇಕಾಗತ್ತೆ. ಅಪ್ಪನ ಹತ್ರ ನಾನು ಮಾತಾಡ್ತೀನಿ. ನಿಮ್ಮ ತಂಗಿ ಮೇಲೆ ನಿನಗೆ ನಂಬಿಕೆ ಇದೆ ಅಲ್ವಾ ಅಣ್ಣ? ನಾನು ಆರಾಮಾಗಿರ್ತೀನಿ. ನೀನು ಹೊರಡು. ಸಂಜೀವ್ ಅವರೇ, ಹೊರಡೋಣವಾ? ಹುಷಾರ. ಏನಿದ್ರು ಫೋನ್ ಮಾಡು. ಸಂಜೀವ್ ಅವರೇ, ಆರ್ ಯು ಓಕೆ? ಸಂಜೀವ್ ಅವರೇ, ಎಲ್ಲಿ ಹೋಗಿದ್ರಿ? ಹಿಂದೆನೇ ಉಳ್ಕೊಂಬಿಟ್ಟೆ. ಹಿಂದೆನಾ? ಅಂದ್ರೆ ಆಸ್ಪತ್ರೆ ಮತ್ತೆ PG ಮಧ್ಯೆ. ಸಂಜೀವ್ ಅವರ ತಾತ ತುಂಬ ಸ್ಟ್ರಾಂಗ್. ಅವ್ರು ಬೇಗ ಹುಷಾರಾಗ್ತಾರೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ಲಕ್ಷ್ಮಿ ಅವಳು PGಲಿರೋದೇ ಬೆಟರ್ ಅಂತ ನಂಗೆ ಅನ್ನಿಸ್ತಾ ಇದೆ. ನಾನು ಹೀಗೆಲ್ಲ ಮಾತಾಡ್ತಿರೋದಕ್ಕೆ ನಿಮಗೆ ನನ್ನ ಮೇಲೆ ಕೋಪ ಬರ್ಬೋದು. ಆದರೆ ನಾವು ಹೆಣ್ಮಕ್ಳು ನಿಮ್ಮ ಥರ ಅಲ್ಲ. ಯಾವುದೇ ಥರದ ಪರಿಸ್ಥಿತಿ ಬಂದರೂ ಕೂಲಂಕುಷವಾಗಿ ಯೋಚನೆ ಮಾಡಿ ಧೈರ್ಯವಾಗಿ ಎದುರಿಸ್ತೀವಿ. ಒಂದು ರೀತಿಲಿ ಲಕ್ಷ್ಮಿ ಮಾಡಿದ ಸರಿನೇ ಅಂತ ಅನ್ನಿಸ್ತಾ ಇದೆ. ಬಟ್ ಎಲ್ರಿಗೂ ಆ ಥರದ ಆಪ್ಷನ್ ಸಿಗಲ್ವಲ್ಲ. ಅಂದರೆ ತನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ, ಬೇರೆ ಕಡೆ ಇರ್ತೀನಿ ಅಂತ ಎದ್ದು ಹೋಗೋ ಆಪ್ಷನ್ ಎಲ್ರಿಗೂ ಸಿಗೋದಿಲ್ವಲ್ಲ ಸಂಜೀವ್ ಅವರೇ. ಸಾರಿ, ನಿಮಗೆ ಹರ್ಟ್ ಮಾಡೋ ಉದ್ದೇಶ ನಂದಿರಲಿಲ್ಲ. ಬಟ್ ಲಕ್ಷ್ಮಿ ವಿಷಯದಲ್ಲಿ ನೀವು ಹೀಗೆ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಮೃತ ಅವರೇ. ನಂಬ್ಕೊಂಡು ಬಂದಿರೋ ಊರಲ್ಲಿ ಅನಾಥೆ ಆಗಿದ್ದಾಳೆ ನನ್ನ ಲಕ್ಕಿ. ಸಂಜೀವ್ ಅವರೇ, ನಾನಾಗಲಿ ಲಕ್ಷ್ಮಿ ಆಗಲಿ ಇಷ್ಟಪಟ್ಟು ನಂಬ್ಕೊಂಡು ಆಯ್ಕೆ ಮಾಡಿರೋದಲ್ಲ ಈ ಬದುಕನ್ನ. ಆದರೆ ಅನಿವಾರ್ಯ. ಅಟ್ಲೀಸ್ಟ್ ಲಕ್ಷ್ಮಿಗೆ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಆಪ್ಷನ್ ಇದೆ. ಲೆಟ್ ಹರ್ ಬಿ.
ಲಕ್ಕಿ ಇದನ್ನ ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡಿದ್ದಾನೆ, ಪರಿಸ್ಥಿತಿ ಒತ್ತಡಕ್ಕೆ ಆಯ್ಕೆ ಮಾಡ್ಕೊಂಡಿದ್ದ. ಅತ್ತೆ, ಯಾರಿದು JS ಅಂದರೆ ನಿಮಗೆ ಗೊತ್ತಿದೆಯಾ? ತಾತಂಗೂ ಈ ವ್ಯಕ್ತಿಗೂ ಯಾವುದಾದ್ರೂ ಹಳೆ ದ್ವೇಷ ಇದೆಯಾ? ಥ್ಯಾಂಕ್ ಗಾಡ್ ಆ ಒಳಗೆ ಬಂದಿರೋ ಒಂದು ಪೇಷಂಟ್ಗೆ ಇಂಜೆಕ್ಟ್ ಮಾಡಲಿಲ್ಲ. ಇಂಜೆಕ್ಷನ್? ಎಸ್, ನಮ್ಮ ನರ್ಸ್ ಅವ್ರನ್ನ ನೋಡಿದಾಗ ಅವ್ನು ಧರ್ಮರಾಜ್ಗೆ ಯಾವುದೋ ಇಂಜೆಕ್ಷನ್ ಕೊಡ್ತಾ ಇದ್ನಂತೆ. ಆ ನರ್ಸ್ ಬರ್ತಾ ಇರೋದು ನೋಡಿ ಹೆದರ್ಕೊಂಡು ಓಡೋಗಿದ್ದಾನೆ. ಐ ಫೌಂಡ್ ದಿಸ್ ಇಂಜೆಕ್ಷನ್ ಬಾಟಲ್ ದೇ. ಅವ್ನು ತಂದಿದ್ದ ಮೆಡಿಸಿನ್ ಏನಾದರೂ ಇಂಜೆಕ್ಟ್ ಮಾಡಿದರೆ ಧರ್ಮರಾಜ್ ಅವ್ರಿಗೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿರೋದು. ಹಾರ್ಟ್ ಅಟ್ಯಾಕಿಂದ ಏನೋ ಹೊರಗೆ ಬಂದಿರೋರು ಜೀವನ ಪೂರ್ತಿ ವೀಲ್ ಚೇರಲ್ಲಿ ಓಡಾಡಬೇಕಾಗಿತ್ತು. ಅಮ್ಮ, ಐ ಥಿಂಕ್ ಧರ್ಮರಾಜ್ ಅವ್ರಿಗೇನೋ ಥ್ರೆಟ್ ಇದೆ. ಯಾವುದಕ್ಕೂ ನೀವು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಿ, ಹಾಗೆ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡ್ರೆ ಬೆಟರ್. ಅತ್ತೆ, ದೇರ್ ಇಸ್ ಸಮಥಿಂಗ್ ಯು ಆರ್ ಹೈಡಿಂಗ್ ಫ್ರಮ್. ಈ ಮನೇಲಿ ಬೇರೆ ಯಾರಿಗೂ ಗೊತ್ತಿಲ್ಲದೆ ಇರೋದು, ನಿಮಗೆ ಮತ್ತು ತಾತಂಗೆ ಮಾತ್ರ ಗೊತ್ತಿರೋದು ಏನೋ ಇದೆ. ಏನಾದರೂ ಇದ್ದರೆ ಪ್ಲೀಸ್ ಹೇಳಿ ಅತ್ತೆ, ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ಬೋದು. ಅದಿ ಬಾ. ಅಲ್ಲಪ್ಪ, ನನಗೇನಾದರೂ ಕೇಳಕ್ಕೆ ಹೋದ್ರೆ ಈ ವಿಷಯ ಈಗ ಮಾತಾಡೋದು ಬೇಡ, ಅಮ್ಮುಗೆ ವಿಷಯ ಗೊತ್ತಾಗೋದು ಬೇಡ. ಅಮ್ಮನ